ವಿಡಿಯೋವನ್ನು ನವೆಂಬರ್ 11ರ ಮೊದಲು ನೋಡುತ್ತಿದ್ದೀರಿ ಎಂದರೆ ಯೂನಿವರ್ಸಲ್ ಅಂದರೆ ದೇವರು ನಿಮಗೆ ಶುಭ ಸೂಚನೆ ನೀಡುತ್ತಿದ್ದಾರೆಂದು ತಿಳಿಯಿರಿ. ನವೆಂಬರ್ 11 ಇದು ಕೇವಲ ದಿನಾಂಕವಲ್ಲ, ಇದು ಒಂದು ಏಂಜಲ್ ನಂಬರ್. ಇದು ಯೂನಿವರ್ಸಲ್ ಬಾಗಿಲು ತೆರೆಯುವ ಕ್ಷಣ ಎಂದು ಅನೇಕರ ನಂಬಿಕೆ. ಈ ದಿನ ತುಂಬಾ ಪವರ್ಫುಲ್ ಆಗಿದ್ದು ಇದು ನಿಮ್ಮ ಆಸೆ ಮತ್ತು ಕನಸುಗಳನ್ನು ನೆರವೇರಿಸುವ ದಿನವಾಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ನಾಳೆ ಬೆಳಿಗ್ಗೆ ಮತ್ತು ರಾತ್ರಿ 11:11ಕ್ಕೆ ಮರಿಬೇಡಿ. ನೆನಪಿಗಾಗಿ ಅಲಾರಾಂ ಇಟ್ಟುಕೊಳ್ಳಿ. ಈ ವಿಡಿಯೋದಲ್ಲಿ ನಾಳೆ ಏನೇನು ಮಾಡಬೇಕು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. 11 ಗಂಟೆ 11 ನಿಮಿಷ ಪ್ರತಿದಿನವೂ ಬರುತ್ತದೆ. ಇದು ತುಂಬಾ ಮಹತ್ವವಾದ ಸಮಯವಾಗಿದೆ. ಈ ಸಮಯದಲ್ಲಿ ನೀವು ಏನೇ ಅಂದುಕೊಂಡರೂ ಅದು ನೆರವೇರುತ್ತದೆ. ಹೀಗೆ ದಿನವಿರಲಿ ದಿನಾಂಕವಿರಲಿ ಇದು ತುಂಬಾ ಮಹತ್ವದ್ದು. ಈ ಸಮಯದಲ್ಲಿ ಪ್ರಪಂಚ ನಿಶ್ಶಬ್ದವಾಗಿರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಮನಸ್ಸಿನಲ್ಲಿ ಏನೇ ಅಂದುಕೊಂಡರೂ ಏನೇ ಪ್ರಾರ್ಥಿಸಿದರೂ ಅದು ನಿಜವಾಗುತ್ತದೆ. ಈ ಸಮಯ ತುಂಬಾ ಶಕ್ತಿಶಾಲಿ ಸಮಯವಾಗಿದೆ. ಶಕ್ತಿಶಾಲಿ ಸಮಯದಲ್ಲಿ ನಾವು ಏನೇ ಅಂದುಕೊಂಡರೂ ಯಾವುದೇ ಕೆಲಸವನ್ನು ಮಾಡಿದರೂ ಸಹ ಅದರಲ್ಲಿ ಬೇಗ ಫಲಿತಾಂಶವನ್ನು ಕಾಣಬಹುದು. ನವೆಂಬರ್ 11 ಈ ದಿನ ಪೂರ್ತಿ ಶಕ್ತಿಶಾಲಿ ದಿನವಾಗಿದೆ. ಈ ದಿನ ಅದರಲ್ಲೂ 11 ಗಂಟೆ 11 ನಿಮಿಷಕ್ಕೆ ನೀವು ಏನೇ ಅಂದುಕೊಂಡರೂ ಏನೇ ಮಾಡಿದರೂ ಸಹ ಆ ಕೆಲಸ ಕೈಗೂಡುತ್ತದೆ. ನಿಮಗೆ ಏನೇ ಆರ್ಥಿಕ ಸಮಸ್ಯೆ ಇರಲಿ, ಹಣಕಾಸಿನ ಸಮಸ್ಯೆ ಇರಲಿ, ಸಂತಾನದಲ್ಲಿ ಸಮಸ್ಯೆ ಇರಲಿ, ಮದುವೆಯಲ್ಲಿ ಸಮಸ್ಯೆ ಇರಲಿ, ಕೌಟುಂಬಿಕ ಸಮಸ್ಯೆ ಇರಲಿ ಅಥವಾ ನೌಕರಿಯಲ್ಲಿ ಸಮಸ್ಯೆ ಇರಲಿ, ಅದೆಲ್ಲದಕ್ಕೂ ಈ ದಿನ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಈ ದಿನ ಮೊದಲೇ ಒಂದು ಹಿತ್ತಾಳೆ ತಟ್ಟೆ ಮತ್ತು ಮಣ್ಣಿನ ಹಣತೆಯನ್ನು ತೆಗೆದುಕೊಳ್ಳಿ. ಹಿತ್ತಾಳೆ ಪಾತ್ರದ ಮೇಲೆ ಮಣ್ಣಿನ ಹಣತೆಯನ್ನು ಇಟ್ಟು ಆ ಹಣತೆಯಲ್ಲಿ ತುಪ್ಪವನ್ನು ಹಾಕಿ ಹತ್ತಿ ಬತ್ತಿಯನ್ನು ಹಾಕಿ ರೆಡಿ ಮಾಡಿ ಇಟ್ಟುಕೊಳ್ಳಿ. ನಂತರ 11 ಗಂಟೆ 11 ನಿಮಿಷ ಆಗುವುದನ್ನು ನೋಡುತ್ತಾ ಇರಿ. ಮೊಬೈಲ್ನಲ್ಲಿ ಅಲಾರಾಂ ಇಟ್ಟುಕೊಂಡಿದ್ದಲ್ಲಿ ತುಂಬಾ ಒಳ್ಳೆಯದು. ಆ ಸಮಯದಲ್ಲಿ ಸರಿಯಾಗಿ ತುಪ್ಪದ ದೀಪವನ್ನು ಬೆಳಗಿ ಅದರ ನಂತರ ಮೊದಲೇ ಕೊಯ್ದಿಟ್ಟುಕೊಂಡಿದ್ದ ತುಳಸಿ ಎಲೆಯನ್ನು, ಬಿಳಿ ಹೂವುಗಳನ್ನು ಇಡಿ. ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಚಾಪೆ ಹಾಕಿ ಕುಳಿತುಕೊಳ್ಳಿ ಮತ್ತು ದೀಪವನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಡಿ. ನಂತರ ದೀರ್ಘವಾಗಿ ನಿಧಾನವಾಗಿ 11 ಬಾರಿ ಉಸಿರಾಡಿಸಿ ಶಾಂತವಾಗಿ. ನಂತರ ನಿಮ್ಮ ಕೋರಿಕೆಯನ್ನು 11 ಬಾರಿ ನಿಮಗೆ ಕೇಳಿಕೊಳ್ಳುವಂತೆ ಚಿಕ್ಕದಾಗಿ ಹೇಳಿಕೊಳ್ಳಿ. ಒಂದು ಬಿಳಿ ಪೇಪರ್ ಅನ್ನು ತೆಗೆದುಕೊಂಡು ಪೇಪರ್ ಮೇಲೆ ನಿಮ್ಮ ಇಚ್ಛೆ, ಕೋರಿಕೆ ಯಾವುದೇ ಆಗಿರಲಿ, ಹಣ ಅಥವಾ ಯಾವುದೇ ವಸ್ತುವಿಗೆ, ಕೌಟುಂಬಿಕ ಆಸೆಗಳಿರಲಿ, ವೈಯಕ್ತಿಕ ಆಸೆ ಇರಲಿ, ನೌಕರಿ ಆಸೆ ಇರಲಿ, ಯಾವುದೇ ಇದ್ದರೂ ಅದನ್ನು ಯಾವುದು ಬೇಕೆಂದು ಸರಿಯಾಗಿ ಗಮನಿಸಿ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ಆ ನಿಮ್ಮ ಇಚ್ಛೆಗಳನ್ನು ಈಗಾಗಲೇ ಆಗಿಬಿಟ್ಟಂತೆಯೇ ಬರೆಯಿರಿ. ಉದಾಹರಣೆಗೆ, ನಾನು ನನ್ನ ಕನಸಿನ ಮನೆಗೆ ಸ್ಥಳಾಂತರವಾಗಿದ್ದೇನೆ. ನಾನು ಶಾಂತ, ಸಮೃದ್ಧ ಮತ್ತು ಪ್ರೀತಿಯಿಂದ ತುಂಬಿದ ಜೀವನವನ್ನು ನಡೆಸುತ್ತಿದ್ದೇನೆ. ನಾನು ಇದನ್ನು ಹೊಂದಿದ್ದೇನೆ. ನಾನು ಇದರಲ್ಲಿ ಬದುಕುತ್ತಿದ್ದೇನೆ ಎಂದು ಬರೆಯಿರಿ. ಇದು ಈಗಾಗಲೇ ಆಗಿದೆ ಎಂದು ಮನಸ್ಸಿನಲ್ಲಿ ಕಲ್ಪನೆಯನ್ನು ಮಾಡಿಕೊಳ್ಳಿ. ಖುಷಿಪಡಿ. ನಂತರ 11 ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಶಾಂತರಾಗಿರಿ. ನಿಮ್ಮ ಉಸಿರನ್ನೇ ಗಮನಿಸುತ್ತಾ ಕುಳಿತುಕೊಳ್ಳಿ. ಹಾಗೆಯೇ ನಿಮ್ಮ ಎಲ್ಲ ಆಸೆಗಳು ಈಡೇರಿವೆ ಎಂದು ಖುಷಿಯ ಭಾವನೆಯಿಂದ ಕುಳಿತುಕೊಳ್ಳಿ. ನಂತರ ಆ ಬಿಳಿ ಪೇಪರ್ ಅನ್ನು ಮಡಚಿ ನಿಮ್ಮ ದೇವರ ಮನೆಯಲ್ಲಿ ದೇವರ ಪೀಠದ ಕೆಳಗೆ ಜಾಗವಿದ್ದಲ್ಲಿ ಅಲ್ಲಿ ಇಡಿ. ನಂತರ ನಿಮ್ಮ ಮನೆಯಲ್ಲಿ ಕನ್ನಡಿ ಇದ್ದೇ ಇರುತ್ತದೆ. ಆ ಕನ್ನಡಿಯ ಮುಂದೆ ನಿಂತುಕೊಳ್ಳಿ. ಮೊದಲು ನಿಮ್ಮ ಹೆಸರನ್ನು ಹೇಳಿ ಮತ್ತು ನಿಮ್ಮಲ್ಲಿ ನಿಮಗೆ ಇಷ್ಟವಾದ ಒಂದು ವಿಷಯವನ್ನು ಹೇಳಿ. ನಿಮ್ಮ ಇಚ್ಛೆಗಳನ್ನು ಈಗಾಗಲೇ ಆಗಿಬಿಟ್ಟಂತೆಯೇ ಹೇಳಿ. ನಿಮ್ಮ ಕಣ್ಣಲ್ಲಿ ಕಣ್ಣು ಹಾಕಿ ಮಾತನಾಡುವುದು ಅತ್ಯಂತ ಶಕ್ತಿಯುತವಿದೆ. ನಾಳೆ ದಿನವಿಡೀ ನಿಮ್ಮ ಆಸೆಯು ಈಡೇರಿದೆ ಎಂಬ ಕಲ್ಪನೆಯಲ್ಲಿ ಖುಷಿಯಾಗಿರಿ. ದೇವರಿಗೆ ತಪ್ಪದೆ ಧನ್ಯವಾದಗಳನ್ನು ಹೇಳುತ್ತೀರಿ. ನಿಮಗೆ ಆ ವಸ್ತು ನೀವು ಇಷ್ಟಪಟ್ಟದ್ದು ದೊರೆತಿದ್ದಕ್ಕೆ ಧನ್ಯವಾದಗಳನ್ನು 11 ಬಾರಿ ಹೇಳುತ್ತಲೇ ಇರಿ. ಹಾಗೆ ಒಂದು ತಿಂಗಳು ಕಾಲ ಡಿಸೆಂಬರ್ 12 ಬರುವವರೆಗೂ ಇದೇ ರೀತಿಯ ಭಾವನೆಯಲ್ಲಿ ಇರಿ. ಇದರಿಂದ ನೀವು ಎಷ್ಟೋ ದಿನದಿಂದ ಏನೇ ಎಫರ್ಟ್ ಹಾಕಿದ್ರೂ ಕೆಲಸ ಆಗ್ತಾ ಇಲ್ಲ ಎನ್ನುವ ಕೆಲಸವೂ ಕೂಡ ಖಂಡಿತವಾಗಿಯೂ ಈ ಸಮಯದಲ್ಲಿ ಅಂದುಕೊಂಡಲ್ಲಿ ಆಗೇ ಆಗುತ್ತದೆ. ಫ್ರೆಂಡ್ಸ್, ಈ ಮಾಹಿತಿ ಹೇಗನಿಸ್ತು ನಿಮಗೆ? ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ.
ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು.